ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬೆಳಗ್ಗೆ ತಿಂಡಿ ರವೆ ಉಪ್ಪಿಟ್ಟು, ದಪ್ಪ ರವೆ ಉಪ್ಪಿಟ್ಟು. ಅದಕ್ಕೆ ವೆಜಿಟೇಬಲ್ ಹಾಕಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಜಸ್ಟ್ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಮತ್ತು ಬಟಾಣಿ, ಹಸಿ ಬಟಾಣಿ ಇದನ್ನು ತೊಳೆದಿಟ್ಕೊಂಡಿರೋಣ. ಆ್ಯಂಡ್ ಇದು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೊನೆಗೆ. ಈಗ ಇದನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದನ್ನ ತೊಳ್ಕೊಬಿಡೋಣ. ಜಸ್ಟ್ ಕ್ವಿಕ್ಕಾಗಿ ಹಾಕೋವಂಥದ್ದು. ಮಕ್ಕಳು ಬ್ರೇಕ್ಫಾಸ್ಟಿಗೆಲ್ಲ ಇನ್ನು ಇಷ್ಟು ಹಚ್ಚಿಕ್ಕೊಬಿಡೋಣ. ಈ ರವೆ ದಪ್ಪ ರವೆ, ಈ ದಪ್ಪ ರವೆ ಈ ಬಟ್ಲಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಸರಿ, ನೀವು ಯಾವ ಕಪ್ ತೊಗೊಂಡಿದ್ದೀರೋ ಅದರಲ್ಲಿ 2 ಕಪ್ಪು. ಈಗ ಬನ್ನಿ ಒಗ್ಗರಣೆ ಹಾಕಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಸ್ಟವ್ ಹಚ್ಕೊಳ್ಳೋಣ. ಬಾಣಲಿ ಕಾದಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆಯಲ್ಲೇ ಆಲ್ಮೋಸ್ಟ್ ಅಲ್ಲೆಲ್ಲ ತರಕಾರಿಗಳು ಫ್ರೈ ಆಗಿಬಿಡುತ್ತೆ, ಬೆಂದ್ಬಿಡುತ್ತೆ. ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ, ಈಗ ಸ್ವಲ್ಪ ಬ್ರೌನ್ ಬರಬೇಕು. ಓಕೆ, ಈಗ ಬ್ರೌನ್ ಬಂದಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿಗಿಂತ ಮುಂಚೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಲ್ಲಿ 2 ವಿಧ ಇದೆ. ಒಂದು ದಪ್ಪವಿದೆ, ಒಂದು ಸಣ್ಣದು. ಇನ್ನೊಂದು ದಪ್ಪ ಇದೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ, ಖಾರ ಇರಲಿ ಅಂದ್ಬಿಟ್ಟು. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಟೊಮೆಟೊ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಇದಾದಮೇಲೆ ನಾವು ತರಕಾರಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ತರಕಾರಿ ನಾವೇನು ಹಚ್ಕೊಂಡಿದ್ದೀವಿ, ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ, ಹಸಿ ಬಟಾಣಿ
ಹಾಕೊಳ್ಳೋಣ. ಈಗ ಹಸಿ ಬಟಾಣಿ ಸೀಸನ್ ಅಲ್ವಾ, ಹಸಿ ಬಟಾಣಿಗಳನ್ನ ಹಾಕೊಳ್ಳೋಣ. ಅದಕ್ಕೆ ಮಿಕ್ಸ್ ಕೊಡೋಣ. ಸ್ವಲ್ಪ ಹೈಯೆಲ್ಲ ಇರಲಿ, ಆಯಿತಾ. ಈಗ ಪ್ಲೇಟ್ ಹಚ್ಬಿಡೋಣ. ಸ್ವಲ್ಪ ಬೇಕು ಒಳ್ಳೆಯದು. ಈಗ ಪ್ಲೇಟ್ ಹಚ್ಬಿಡೋಣ. ಆಯಿತಾ. ಅದು ಇನ್ನೇನೊಂದು 2 ನಿಮಿಷಕ್ಕೆ ಬೇಯ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಪ್ಲೇಟ್ ತೆಗೆದಿದ್ದೀನಿ. ಒಂದ್ಸಲ ಇದನ್ನು ಇನ್ನೊಂದ್ಸಲ ಮಿಕ್ಸ್ ಕೊಡೋಣ. ನೀರು ಹಾಕಿದ್ರೆ ಅದು ಕುದಿಯುತ್ತಲ್ಲ, ಕುದಿಯೋದ್ರಲ್ಲೇ ತರಕಾರಿ ಇನ್ನೂ ಬೇಯ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ಇದು ಬಾಯ್ಲ್ ಆಗಲಿ, ಎಣ್ಣೆಯಲ್ಲೇ ಫ್ರೈ ಆಗಲಿ. ಈಗ ಸ್ವಲ್ಪ ಇದಕ್ಕೆ ಮತ್ತೊಂದು ಸಲ ನಾವು ಮಿಕ್ಸ್ ಕೊಡೋಣ. ಬೆಳೆದು ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬೇಯಲಿ, ಸ್ವಲ್ಪ ಲೋಸಿನ ಹೋಗ್ತೀನಿ. ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀವು ಉಪ್ಪು ಹಾಕ್ಕೋಬೋದು. ಸ್ಟಾರ್ಟಿಂಗೇ ನಾನು ಹಾಕ್ತಾಯಿದ್ದೆ, ಬಟ್ ಕನ್ಫ್ಯೂಸ್ ಆಗ್ತೀರ ನೀವು ಕೆಲವೊಬ್ಬರು. ಅದಕ್ಕೋಸ್ಕರ ಈಗ ನಿಮ್ಮ ಅಳತೆಗೆ ತಕ್ಕ ಹಾಗೆ ರವೆ ಎಷ್ಟಿದೆ, ನೀರು ಎಷ್ಟಿದೆ ಪ್ರಮಾಣ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಮಿಕ್ಸ್ ಕೊಡೋಣ. ಈಗ ನೆಟ್ ಕ್ಲೋಸ್ ಮಾಡಿ ಇದು ಕುದ ನಂತರ ರವೆ ಹಾಕ್ಕೊಳ್ಳೋಣ. ಕಮ್ ಅಂತ ಸ್ಮೆಲ್ ಬರ್ತಾ ಇದೆ. ಬಟಾಣಿ ಆಲ್ರೆಡಿ ಬೆಂದೋಗಿದೆ. ಕ್ಯಾರೆಟ್ ಒಂದು ಬೇಯಬೇಕು, ಸ್ವಲ್ಪ ಬೆಂದ್ರೇನೆ ಅಲ್ವಾ ಚಂದ. ಕುದಿ ಬರಲಿ, ಕುದಿ ಬರೋ ಅಷ್ಟೊತ್ತಿಗೆ ಬೇಯುತ್ತೆ. ಈಗ ಬೆಂದಿದೆ. ಇದಕ್ಕೆ ನಾವು ರವೆ ಹಾಕ್ಕೊಳ್ಳೋಣ. ನೋಡಿ ರವೆ ಹಾಕ್ಕೊಳ್ತಾ ಇದ್ದೀನಿ.
ಗಂಟೆ ಗಂಟೆ ಆಗಬಾರ್ದು, ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೋಬೇಕು. ಈಗ ಪೂರ್ತಿ ಲೋ ಇಡೋಣ. ಎಲ್ಲೂ ಗಂಟಾಗಬಾರ್ದು. ಒಳ್ಳೆ ಮಿಕ್ಸ್ ಕೊಡಿ. ಒಂದು ನಿಮಿಷ ಆದಮೇಲೆ, ಒಂದು ನಿಮಿಷ ಬೇಡ, ಒಂದು 30 ಸೆಕೆಂಡ್ ಆದಮೇಲೆ ಮತ್ತೆ ತೆಗೆಸಿ. ತಳ ಯಾವತ್ತೂ ಸೀಬಾರ್ದು. ಇದು ದಪ್ರವೆ ಆಗಿರೋದ್ರಿಂದ ವೆಜಿಟೇಬಲ್ ಎಲ್ಲ ಹಾಕಿದ್ದೀನಿ, ಸೊ ತಿನ್ನೋದಕ್ಕೆ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೀವು ವೀಕ್ಷಣೆ ಮಾಡ್ತಾಯಿದ್ದೀರೋ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಮಾಡಿದರೆ ಕ್ಷಮಿಸಿ. ಏನಾದ್ರು ಓಕೆ. ಈಗ ತೆಗೆಯೋಣ. ನಾನು ಒಂದು ಕಡೆ ಕಾಫಿ ಇಟ್ಟಿದ್ದೀನಿ. ನೋಡಿ, ಬಿಡಿ ಬಿಡಿಯಾಗಿರಬೇಕು, ಆಗ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಇನ್ನೊಂದು, ಮಕ್ಕಳಿಗೆ ವೆಜಿಟೇಬಲ್ಲು ನಾವು ಕೊಡೋದ್ರಿಂದ ಸಹ ಮಕ್ಕಳು ಕಲರ್ಫುಲ್ಲಾಗಿರೋದಕ್ಕೆ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿದೆ. ಇನ್ನೊಂದ್ಸಲ ಬೇಯಿಸ್ಕೊಂಡ್ರೆ ನಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ. ಇಷ್ಟ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಈಗ ನಮಗೆ ರೆಡಿ ಆಗಿದೆ. ನೋಡಿ, ಅಂಟಿಲ್ಲ, ತಳ ಅಂಟಿಲ್ಲ. ನಾನು ಇದನ್ನು ಹಾಟ್ ಬಾಕ್ಸ್ಗೆ ಶಿಫ್ಟ್ ಮಾಡಿಕೊಡ್ತೀನಿ. ಹಾಟ್ ಬಾಕ್ಸಲ್ಲಿದ್ದರೆ ಅಟ್ಲೀಸ್ಟ್ ಬಿಸಿ ಬಿಸಿಯಾಗೇ ಇರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್.